ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಶಿವನ ದೇವಸ್ಥಾನದ ಹಿಂಭಾಗದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ವೈಶ್ವ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ವೈಶ್ವ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ನಾಗರಾಜ್ ರವರು ವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ ಮಹಿಳೆಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಜೊತೆಗೆ ಕೊರೋನಾ ವಾರಿಯರ್ಸ್ ಅನ್ನು ಅಭಿನಂದಿಸಲಾಯಿತು ಮತ್ತು ಧರಣಿ ಸಂಸ್ಕೃತ ಕಲಾ ಬಳಗದ ವತಿಯಿಂದ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಕುರಿತು ಜಾಗೃತಿ ಬೀದಿ ನಾಟಕ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಶಿಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಶಶಿಕಿರಣ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ಭಾರಿ ರೋಚಕ. ಈಗ ಹಿಂದೆ ಬಂದ್ರೆ 1 2 ನಿಧಾನ ಬನ್ನಿ. ಬನ್ನಿ 1 2 3. जन्मज दुःख विनाशकलिङ्गम् अत्र नमामि सदा शिवलिङ्गम् ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ
ಮನೆಗೆ ಬಂದೊಡೆ ಮನೆಯ ಚಿಂತೆಯ ದೂರವಿಡುವನು. ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತ ಕಷ್ಟ ಮರೆವನು. ಮುದ್ದಿನ ಮಕ್ಕಳ ತೊದಲಿನ ನುಡಿಗೆ ಮನಸೋಲುವನು. ಆತ ಮನಸೋಲುವನು. ಶಿಕ್ಷಕನಾದರೂ ವಿದ್ಯೆಗೆ ತಾನು ಮೂಲದಾತನು. ಶಿಕ್ಷಕನಿಲ್ಲದೆ ವಿದ್ಯೆಯು ತಾನದು ಸಫಲವಾಗದು. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದತ್ಮ ಪೂಜೆಗೆ ತಂದು ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. 10-14 ವರ್ಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ. 10-14 ವರ್ಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ. ಏನಿ ವೃತ್ತ ಮೋದ ಏನಿ ಮೌನಶ್ವನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ. ಅಲ್ಲ ಲೇ ರಾಮಣ್ಣ ಕೊಡ್ತಾನ ಲೇ ರಾಮಣ್ಣ ಸುಮ್ನೆ ಹೆಂಡತಿ ಮೇಲೆ ಗಲಾಟೆ ಮಾಡೋದಲ್ಲ. ಇನ್ ಸ್ವಲ್ಪ ಹಿಂದಕ್ಕೆ ಬಾ. ಅಲ್ಲ ಕಣಪ್ಪ, 2 ವಾರದಿಂದ ಕೆಮ್ತಾಯ್ತು. ಹೌದೌದು ನೋಡಿದ್ರೆ ಹೆಂಗಿದ್ದೆ, ಏನ್ ಪೈಲ್ವಾನ್ ಇದ್ದಂಗಿದ್ದೆ. ಹೌದಣ್ಣ. ಈಗ ಕಣೆ ಕಡ್ತಾ ಆಗ್ಬಿಟ್ಟಿದ್ಯಾ. ಆ ನೋಡು ಬೆವ್ರ್ತಾ ಇದೀಯ. ಇವೆಲ್ಲ ಏನ್ ಗೊತ್ತೇನು? ಏನಣ್ಣ ಸತತವಾಗಿ 2 ವಾರ ಕೆಮ್ಮು ಅಂತದ್ದು, ರಾತ್ರಿ ವೇಳೆ ಜ್ವರ ಬಂದು ಬೆವರು ಅಂತದ್ದು, ಹಸಿವು ಆಗದೆ ಇರುವಂತದ್ದು, ಮತ್ತೆ ತೂಕ ಕಡಿಮೆ ಆಗುವಂತದ್ದು, ಇವೆಲ್ಲ ಟಿಬಿಯ ಲಕ್ಷಣಗಳು. ಹೌದಣ್ಣ. ಅದರಲ್ಲೂ ಇನ್ನ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಅಲ್ಪ ಸ್ವಲ್ಪ ಕೆಮ್ಮು ಇರ್ತದೆ, ಆದ್ರೆ ಈ ಕಿವಿ ಪಕ್ಕದಲ್ಲಿ ಗಂಟೆಗಳು ಕಟ್ಟುವಂತದ್ದು ಇವು ಲಕ್ಷಣಗಳು ಕಾಣಿಸ್ತವೆ. ಅದು ಕೂಡ ಅದರಲ್ಲಿ ಮೂಳೆಯಲ್ಲಿ ನೀರು ತುಂಬಿಕೊಳ್ಳುವಂತದ್ದು, ಇವೆಲ್ಲ ಟಿಬಿ ಲಕ್ಷಣಗಳು. ಆ ಟಿಬಿಯಲ್ಲಿ 2 ತರ ಇದೆ. ಯಾವಣ ಅಂದ್ರೆ ಶ್ವಾಸಕೋಶದ ಸಂಬಂಧ ಒಂದು, ಶ್ವಾಸಕೋಶೇತರ ಟಿಬಿ ಒಂದು, 2 ತರ ಇದೆ. ಅದರಲ್ಲಿ ಕಫನ 2 ತರ ಪರೀಕ್ಷೆ ಮಾಡ್ತಾರೆ ಆಸ್ಪತ್ರೆಯಲ್ಲಿ. 2 ತರ ಕಫ ಪರೀಕ್ಷೆ ಮಾಡ್ತಾರೆ, ಅದು ಉಚಿತವಾಗಿ ಮಾಡ್ತಾರೆ. ಆ 2 ತರ ಕಫ ಪರೀಕ್ಷೆ ಮಾಡ್ತಾರೆ.
ಎಳ್ಳೂರು ಪಂಚಾಯಿತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಏನು ಈ ಕ್ಷಯರೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಮಹಿಳೆಯರಿಗೂ ಈ ದಿನದ ಶುಭಾಶಯಗಳು ಹಾಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಹೆಣ್ಣು ಅಂದರೆ ಸೃಷ್ಟಿ ಅಂತಾರೆ, ಸೃಷ್ಟಿ ಅಂದರೆ ಹೆಣ್ಣು ಅಂತಾರೆ. ಹಿಂದಿನ ಕಾಲದಲ್ಲಿ ಏನು ಆಚರಣೆಯಿಂದ ಏನು ಹೆಣ್ಮಕ್ಳು ಮನೆಯಲ್ಲೇ ಇರ್ತಿದ್ರು, ಈಗಿನ ಕಾಲದಲ್ಲಿ ಆ ಥರ ಇಲ್ಲ. ಏನು ಸರ್ಕಾರ ನಮಗೆ 50% ಮೀಸಲಾತಿ ಕೊಟ್ಟಿದೆಯೋ ಆ ಮೀಸಲಾತಿಯಲ್ಲಿ ಒಂದು 5% ಹೊರಗಡೆ ಬರ್ತಾ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಇದ್ದಾರೆ, ಆದರೂ ತೀರಾ ಕಡಿಮೆ. ಈಗ ಸರ್ಕಾರನೇ ಮೀಸಲಾತಿ ಕೊಟ್ಟಿರುವಾಗ ಏನು ಈ 50% ಮೀಸಲಾತಿ ಅಷ್ಟು ಹೆಣ್ಣುಮಕ್ಕಳು ಆಚೆ ಬರಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಣು ಮಕ್ಕಳು ಗಂಡಿನ ಸರಿಸಮಾನವಾಗಿ ಇರಬೇಕು. ಗಂಡು ಹೆಣ್ಣು ಇಬ್ಬರೂ ಸರಿಸಮಾನವಾಗಿದ್ರೇ ಆ ಮೀಸಲಾತಿಗೂ ಒಂದು ಅರ್ಥ ಸಿಗುತ್ತೆ. ಏನು ನಾವೀಗ ಎಲ್ಲ ಪಂಚಾಯಿತಿಗಳಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ಅರ್ಥೈಸ್ಕೊಂಡು ಏನು ಸರ್ಕಾರ ಕೊಟ್ಟಿದೆ ಸೌಲಭ್ಯಗಳು ಮತ್ತು ಮೀಸಲಾತಿಗಳನ್ನೆಲ್ಲ ಎಲ್ಲ ಹೆಣ್ಣು ಮಕ್ಕಳು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಹೊರಗಡೆ ಬರಬೇಕು. ಹೊರಗಡೆ ಬಂದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಪುರುಷರು ಮತ್ತು ಮಹಿಳೆಯರು ಸಮಾನರು ಅಂತ ತೋರಿಸ್ಕೊಡ್ಬೇಕು ಅಂತ ನಾನೆಲ್ಲ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರಲ್ಲೂ ನಾನು ಕಳಕಳಿ ಕೋರ್ಕೊಳ್ತೇನೆ. ಈ ದಿನದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಸದಸ್ಯರು ಹಾಗೂ ಪ್ರೋತ್ಸಾಹ ನಮ್ಮ ಗಂಡು ಮಕ್ಕಳು ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಅಧ್ಯಕ್ಷರ ಪರವಾಗಿ ಅವ್ರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಮ್ಮ ನೆರಳೂರು ಗ್ರಾಮ ಪಂಚಾಯತ್ ಸೇರಿದ ಎಲ್ಲ ಗ್ರಾಮಗಳ ಮಹಿಳೆಯರನ್ನು ಗುರುತಿಸಿ ಇಂದಿನ ಕಾಲದಲ್ಲಿ ಆರೋಗ್ಯಕ್ಕೆ ಅನುಕೂಲ ಇಲ್ಲದಿದ್ದಾಗ ನಮ್ಮ ಸೂಲಿಗೇರಿಯರು ಡೆಲಿವರಿ ಮಾಡಿಸ್ತಾ ಇದ್ದ ಅವ್ರಿಗೆಲ್ಲ ಗುರುತಿಸಿ ಸನ್ಮಾನ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತೀನಿ. ಏನು ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನೆರಳೂರು ಗ್ರಾಮ ಪಂಚಾಯತಿಲಿ. ಈ 9 ಊರು ಸೇರಿ ಬಹಳ ಅತ್ಯದ್ಭುತವಾಗಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, PDS ಅವರು ಎಲ್ಲರೂ ಸೇರಿಕೊಂಡು ಬಹಳ ಸರಳವಾಗಿ ಎಲ್ಲ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗೆ ಎಲ್ಲರನ್ನೂ ಗುರುತಿಸಿ ನಾವು ಇವತ್ತೊಂದು ದಿನ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೆ ಗೇಮ್ಸ್ ಎಲ್ಲ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಮೂಡಿ ಬಂತು. ಈ ಸಮಯದಲ್ಲಿ ಎಲ್ರಿಗೂ ಮಹಿಳಾ ರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಹಮ್ಮಿಕೊಂಡಿದ್ವಿ. 10 ಗ್ರಾಮಗಳಿಂದ ಎಲ್ಲರ ಮಹಿಳೆಯರನ್ನು ನಾವು ಆಹ್ವಾನಿಸಿದ್ವಿ. 10 ಗೇಮ್ಗಳನ್ನು ಇಟ್ಟಿದ್ವಿ. ಅವ್ರಿಗೆ ಎಲ್ಲರಿಗೂ ಪ್ರೈಸ್ಗಳನ್ನು ಕೊಟ್ಟು ಎಲ್ಲ ಮಾಡಿದ್ವಿ. ಇದಕ್ಕೆ ಪ್ರೋತ್ಸಾಹ ಕೊಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು PDO ಸರ್ಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಇದು ತುಂಬ ವಿಜೃಂಭಣೆಯಿಂದ ನಡೆಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲರೂ ನಮ್ಮ ಸದಸ್ಯರು ಒಕ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಎಲ್ಲ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ದಿನ ನೆರಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷ ಒಂದು ವೇದಿಕೆ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ. ಈ ವರ್ಷದಲ್ಲಿ ನಾವು ಎಲ್ಲರೂ ಮಹಿಳಾ ಸದಸ್ಯರು 33 ಜನ ಇದ್ದೀವಿ. ನಾವೆಲ್ಲರೂ ಸೇರಿ ಈ ವರ್ಷದಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ನಾವೆಲ್ಲರೂ ಒಂದು ಗ್ರೂಪ್ ಆಗಿ ಒಂದು ಚರ್ಚೆ ಮಾಡಿದ್ವಿ. ಹಾಗೆ ಏನಂತ ಹೇಳಿದ್ರೆ ಎಲ್ಲ ಮಹಿಳೆಯರು ಅಡುಗೆ ಮನೆಯಲ್ಲೇ ಮೀಸಲಾಗಿ ಇರ್ತಕ್ಕಂಥ ಮಹಿಳೆಯರಿಗೆ ಅವರೆಲ್ಲರೂ ಆಚೆ ಬರಬೇಕು. ಮತ್ತು ಅನಕ್ಷರಸ್ಥ ಮಹಿಳೆಯರು ಯಾವುದರಲ್ಲೂ ಭಾಗವಹಿಸೋದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲೂ ಆಟಗಳನ್ನು ಆಡಿಸ್ಬೇಕು ಅಂಥೇಳಿ ಭಾವಗೀತೆ, ಜನಪದ ಗೀತೆ, ಬೊಗಸೆಯಲ್ಲಿ ನೀರು ತುಂಬಿಸುವಂಥದ್ದು ಮತ್ತು ಹಲವಾರು ಆಟಗಳನ್ನು, ಲೆಮನ್ ಸ್ಪೂನು, ಮ್ಯೂಸಿಕಲ್ ಚೇರು, ಇದೆಲ್ಲ ಆಟಗಳನ್ನು ಆಟ ಆಡಿಸಿದ್ವಿ. ಬಹಳ ಅದ್ಭುತವಾಗಿ ನಮ್ಮ ಹೆಣ್ಣುಮಕ್ಕಳು ಆಟದಲ್ಲಿ ಭಾಗವಹಿಸಿದ್ರು. ತುಂಬ ಜನ ಪ್ರಶಸ್ತಿ ವಿಜೇತರಾದರು, ಪ್ರಶಸ್ತಿಗಳನ್ನು ಪಡ್ಕೊಂಡ್ರು. ಹಾಗೆ ಮತ್ತೊಂದು ವಿಶೇಷ ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಹೆಚ್ಚು ಓದಿರೋ ಅಂಥವ್ರನ್ನ ಸನ್ಮಾನ ಮಾಡೋವಂಥದ್ದು ಮಾಡ್ತಾ ಇದ್ವಿ. ಆದರೆ ಈ
ಒಂದು ಈ ಇಂದಿನ ಕಾರ್ಯಕ್ರಮದಲ್ಲಿ ಅನಕ್ಷರಸ್ಥ ಮಹಿಳೆಯರು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥವ್ರನ್ನ ಗುರುತಿಸಿ, ಅಂದರೆ ಹಿಂದಿನ ದಿನಗಳಲ್ಲಿ ಆಸ್ಪತ್ರೆ ಇಲ್ಲದೇ ಇರುವಂಥ ಕಾಲದಲ್ಲಿ ಸೂಲಗಿತ್ತಿಯಾಗಿ ಹೆರಿಗೆಗಳನ್ನು, ಹಲವಾರು ಹೆರಿಗೆಗಳನ್ನು, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೆರಿಗೆಗಳನ್ನು ಮಾಡಿದಂತಹ ಅನಕ್ಷರಸ್ಥ ಮಹಿಳೆಯರು, ಅಜ್ಜಿಗಳನ್ನು ಗುರುತಿಸಿದ್ವಿ ಮತ್ತು ಅವ್ರಿಗೆ ಸನ್ಮಾನ ಮಾಡಿದ್ವಿ. ಹಾಗೆ ಕೃಷಿಯಲ್ಲಿ ಸಹ ಸಾಧನೆ ಮಾಡಿರುವಂತಹ ಕಲ್ಪನಾ ರೆಡ್ಡಿ ಅವ್ರಿಗೂ ಸಹ ಸನ್ಮಾನ ಮಾಡಿದ್ವಿ. ಮತ್ತು ಭಗವದ್ಗೀತೆ ಸಹಸ್ರನಾಮ ನೆರಳೂರಲ್ಲಿ ಒಬ್ಬರು ಜಾನಕಮ್ಮ ಅಂತೇಳಿ ಅವರು ವಿಶೇಷವಾಗಿ ನಿರಂತರವಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಧಾರ್ಮಿಕ ಕ್ಷೇತ್ರದಲ್ಲಿ. ಅವ್ರಿಗೂ ಸಹ ಈ ರೀತಿ ವಿಭಿನ್ನ ರೀತಿಯಲ್ಲಿ ವಿಶೇಷ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ವಯಸ್ಸಾದಂಥ ಮಹಿಳೆಯರನ್ನು ಗುರುತಿಸಿದ್ದು ವಿಶೇಷವಾಗಿತ್ತು. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಇಲ್ಲಿ ಹಮ್ಮಿಕೊಂಡಿದ್ವಿ. ಹಾಗೆ ಇಲ್ಲಿ ನಮ್ಮ ಏನು ಮಹಿಳಾ ದಿನಾಚರಣೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಬರೀ ಕಾರ್ಯಕ್ರಮವಷ್ಟೇ ಆಗಬಾರ್ದು ಅಂಥೇಳಿ ವಿಭಿನ್ನವಾಗಿ ಇರಬೇಕಂತ ಹೇಳ್ಬಿಟ್ಟು ಅಪೌಷ್ಟಿಕತೆ ಬಗ್ಗೆ ಸಹ ನಮ್ಮ ಪಂಚಾಯಿತಿಯವರು ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾರಿಗೆ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಿಮಿಕ್ ಇರುವಂಥ ಗರ್ಭಿಣಿ ಮಹಿಳೆಯರನ್ನು ಗುರುತಿಸಿ ಅವ್ರಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋದನ್ನು ಸಹ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ಹಾಗೆ ಅಂಗವಿಕಲರ ಬಗ್ಗೆ ಈ ಒಂದು ವಿಶೇಷ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆಯಲ್ಲಿ ಅಂಗವಿಕಲರ ಬಗ್ಗೆನೂ ಸಹ ಒಂದು ಎಲ್ರಿಗೂ ಸಹ ಗುರುತಿನ ಚೀಟಿ ಮತ್ತು ಅವರಿಗೆ ಪೆನ್ಷನ್ ಮಾಡುವಂಥದ್ದು ಅದನ್ನು ಸಹ ಈ ಒಂದು ಸಭೆಯಲ್ಲಿ PDO ಸರ್ ಎಲ್ಲ ಎತ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ PDO ಸರ್ ಅವರು ಮತ್ತು ಎಲ್ಲ ನಮ್ಮ ಮಹಿಳಾ ಸದಸ್ಯರು ಬಹಳ ಉತ್ಸುಕತೆಯಿಂದ ನಿರಂತರವಾಗಿ ಒಂದು 4-5 ದಿನದಿಂದ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಜೊತೆಗೆ ಈ ಒಂದು ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ನೀಡಿದಂತಹ ಎಲ್ಲ ನಮ್ಮ ಪುರುಷ ಸದಸ್ಯರಿಗೂ ಸಹ ನಮ್ಮ ನೆರಳೂರು ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿಗೆ ನಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಈ ದಿನ ನೆರಳೂರು ಗ್ರಾಮ ಪಂಚಾಯತಿ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಸರ್ಕಾರದ ಆದೇಶದಂತೆ ಮಾಡಲಾಗಿದೆ. ಎಲ್ಲ ಮಹಿಳಾ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಈ ದಿನ ನಾನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.